ಬಂಧುಗಳೇ ನಮಸ್ಕಾರ. ದಯಮಾಡಿ HN ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯನವರ ಅದೃಷ್ಟ ಮಾತ್ರ ಅದೇನೋ ಒಂದು ಮಾತು ಹೇಳ್ತಾರೆ, ಜನ ಅದೃಷ್ಟದ ಹಿಂದೆ ಹುಡ್ಕೊಂಡೋದ್ರೆ ಅದೃಷ್ಟ ಅನ್ನೋದು ಕೆಲವರು ಹಿಂದೆನೇ ಬರುತ್ತೆ. ಸಿದ್ದರಾಮಯ್ಯನವರು ಅಂತ ಲಕ್ಕಿರಿ ಅದೃಷ್ಟನೇ ಅವ್ರನ್ನ ಹುಡ್ಕೊಂಡು ಬರುತ್ತೆ ನೋಡಿ. ಅಲ್ಲಿ ಕೇರಳದಲ್ಲಿ ವೇಣುಗೋಪಾಲ್ 63 ಜನ MLAಗಳಲ್ಲಿ 57 ಜನ MLAಗಳು ಸಪೋರ್ಟ್ ಇದ್ರು. ಇಡೀ ರಾಹುಲ್ ಫ್ಯಾಮಿಲಿ, ಗಾಂಧಿ ಫ್ಯಾಮಿಲಿ ಕಂಪ್ಲೀಟ್ ಸಪೋರ್ಟ್ ಇದ್ರು. ಇಡೀ ಕಾಂಗ್ರೆಸ್ಗೆ ಎರಡನೇ ಏನು ಅಧಿನಾಯಕ ಆಗಿದ್ರು ಕೂಡ ಒಂದು ಸಣ್ಣ ರಾಜ್ಯ ಕೇರಳದ ಮುಖ್ಯಮಂತ್ರಿ ಆಗ್ಲಿಕ್ಕಾಗ್ಲಿಲ್ಲ. ಇನ್ನು DK ಶಿವಕುಮಾರ್ ಆಲ್ಮೋಸ್ಟ್ 3 ವರ್ಷದಿಂದ ಪರದಾಡ್ತಿರೋದು ನೋಡಿದ್ರೆ ಇನ್ನೇನೇ ಹಣ ಬರ ಹೊತ್ಕೊಂಬಂದ್ರೆ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಸಿದ್ದರಾಮಯ್ಯನವರ ಅದೃಷ್ಟ ನೋಡ್ರಿ, ಹಿಂದೆ ಏನೋ ಮಾತುಕತೆ ಆಗಿತ್ತಂತೆ, ಅದ್ರ ಪ್ರಕಾರ 2 ವರ್ಷಕ್ಕೆ ಬಿಟ್ಕೊಡ್ಬೇಕಿತ್ತಂತೆ. ಈ ಎಲ್ಲ ಊಹಾಪೋಹಗಳ ಮಧ್ಯೆ ಬಿಟ್ಕೊಟ್ಟು ಎಲ್ಲಿ ವೀಕ್ ಆಗ್ತಿರೋ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಇನ್ನು ದಿನೇ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಸ್ಟ್ರಾಂಗ್ ಆಗ್ತಿರೋದು ಅವರ ವೈಯಕ್ತಿಕ ವರ್ಚಸ್ಸಿಂದಲ್ಲ ಅಥವಾ ಮಾಡ್ತಿರೋ ಒಳ್ಳೆ ಕೆಲಸಗಳಿಂದೇನಲ್ಲ, ನಿಜವಾಗ್ಲೂ ಸ್ಟ್ರಾಂಗ್ ಆಗ್ತಿರೋದು ಈ ಅದೃಷ್ಟದ ಆಟಗಳಿಂದ. ನೋಡಿ, DK ಶಿವಕುಮಾರ್ ಹೋಗಿ 2 ವರ್ಷ ಮುಗೀತು, ನನಗೆ ಬೇಕೇ ಬೇಕು CM ಗಾದಿ ಅಂತ ಕೇಳಿದಾಗ ಹೈಕಮಾಂಡ್ ಏನು ಹೇಳ್ತು, 5 ರಾಜ್ಯಗಳ ಚುನಾವಣೆ ಆಗಲಿ, ಚುನಾವಣೆ ಆದಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ 5 ರಾಜ್ಯದ ಚುನಾವಣೆ ಆಯಿತು. ಮಕಾಡೆ ಮೂಲಕ ಅಂತೂ ಅಸ್ಸಾಮಲ್ಲಿ, ಮಕಾಡೆ ಮೂಲಕ ಅಂತೂ ಇಂಡಿಯಾ ಅಲಯನ್ಸ್ ಪಶ್ಚಿಮ ಬಂಗಾಳದಲ್ಲಿ, ಪಾಂಡಿಚೇರಿಯಲ್ಲೂ ಕೂಡ ನಾಮಾವಶೇಷ ಆಗೋಯ್ತು. ಅಲ್ಲಿ ಇಂಡಿಯಾ ಅಲಯನ್ಸ್ನ ಬೆನ್ನಿ ಚೂರಿ ಹಾಕಿ ತಮಿಳುನಾಡಲ್ಲಿ ಹೇಗೋ TVK ಅವ್ರ ಜೊತೆ ಸೇರಿಕೊಂಡು ಉಸಿರಾಡ್ತಾ ಇದೆ ಅಲ್ಲಿ ಕಾಂಗ್ರೆಸ್ಸು. ಆದರೆ ನಿಜವಾಗ್ಲೂ ಜಯ ಸಾಧಿಸಿದ್ದು ಕೇರಳದಲ್ಲಿ 140 ಸೀಟಿಗೆ 102 ಸೀಟು UDFಗೆ ಬಂತು. ಅದರಲ್ಲಿ 63 ಕ್ಷೇತ್ರ ಕಾಂಗ್ರೆಸ್ಗೆ ಬಂದಿತ್ತು. ಆದರೆ ಬಂದ ಮೇಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸುಮಾರು 10 ದಿನ ಪರದಾಡಿದ್ರು ರಾಹುಲ್ ಗಾಂಧಿ. ಯಾಕೆ ಪರದಾಡಿದ್ರು ಅಂತೇಳಿದ್ರೆ ಅವ್ರಿಗೆ ಭಾಳ ಆಸೆ ಇದ್ದಿದ್ದು ವೇಣುಗೋಪಾಲ್ರನ್ನ ಮಾಡಲೇಬೇಕು CM ಅಂತೇಳಿ. ನೋಡಿ, ಅಲ್ಲಿ 3 ಜನ CM ರೇಸಲ್ಲಿದ್ದರು. ಒಬ್ಬರು ವೇಣುಗೋಪಾಲ್ ನಾಯರ್ ಸಮುದಾಯ, ಮತ್ತೊಬ್ಬರು VD ಸತೀಶನ್ನು ನಾಯರ್ ಸಮುದಾಯ, ಮತ್ತೊಬ್ಬರು ರಮೇಶ್ ಚೆನ್ನಿತಾಲ ಮತ್ತೆ ನಾಯರ್ ಸಮುದಾಯ. ರಾಹುಲ್ ಗಾಂಧಿಗೆ ಭಾಳ ಆಸೆ ಇತ್ತು ವೇಣುಗೋಪಾಲನ್ನು CM ಮಾಡಬೇಕು ಅಂತೇಳಿ. 63 ಜನ ಕಾಂಗ್ರೆಸ್ MLAಗಳಲ್ಲಿ 47 ಜನ ವೇಣುಗೋಪಾಲ್ ಪರವಾಗಿ ಲಾಬಿ ಮಾಡಿದರು. ಇವನೇನು ಮುಕುಲ್ ವಾಸ್ನಿಕ್ ಹೈಕಮಾಂಡಿಂದ ವೀಕ್ಷಕರಾಗಿ ಬಂದಿದ್ರು. ಅವರು ಪತ್ರಿಕೆಗಳಿಗೆ ಈ ವಿಷಯನ ಲೀಕ್ ಮಾಡಿದ್ರು. 47 ಜನ ಸಪೋರ್ಟ್ ಇದೆ ಅಂತೇಳಿ, 50 ಜನ ಸಪೋರ್ಟ್ ಇದೆ ಅಂತೇಳಿ. ಇಡೀ ರಾಹುಲ್ ಗಾಂಧಿನೇ ಬೆಂಡಿಂಗ್ ನಿಂತಿದ್ರು ಕೂಡ 47 ಜನ ಸಪೋರ್ಟ್ ಇದ್ರೂ ಕೂಡ ವೇಣುಗೋಪಾಲ್ CM ಆಗಲಿಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವು ಕಾಣದ ಕೈಗಳು ಅಲ್ಲಿನ ಮುಸ್ಲಿಂ ಲೀಗಿಂದ ಬ್ಲ್ಯಾಕ್ ಮೇಲ್ ಮಾಡಿಸೋದು. ಆ ಕಾಣದ ಕೈಗಳು ಯಾವುವು ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ. ಆ ಕಾಣದ ಕೈಗಳ ಆಟಕ್ಕೆ ಬಲಿಯಾದರು ವೇಣುಗೋಪಾಲ್. VD ಸತೀಶನ್ಗೆ MLAಗಳ ಸಪೋರ್ಟ್ ಇಲ್ಲದೇ ಇದ್ರೂ ಕೂಡ ಏನು ಈ 22 MLAಗಳಿರ್ತಕ್ಕಂತಹ ಮುಸ್ಲಿಂ ಲೀಗ್ ಇದೆಯಲ್ಲ, ಮುಸ್ಲಿಂ ಲೀಗ್ ಬ್ಲ್ಯಾಕ್ ಮೇಲ್ ಕಾರಣಕ್ಕೋಸ್ಕರ VD ಸತೀಶನ್ CM ಆದರು. ರಾಹುಲ್ ಗಾಂಧಿಗೆ ಒಂದು ಪೈಸಾ ಇಷ್ಟ ಇಲ್ಲ ಅಂದ್ರೂ ಕೂಡ ಅವರ ಮಾತಿಗೆ ಕ್ಯಾರೆ ಅಂದೆ, ಅವರ ಮಾತಿಗೆ ನಯಾ ಪೈಸದ ಬೆಲೆನೇ ಸಿಗದೆ ಸತೀಶನ್ ಚೀಫ್ ಮಿನಿಸ್ಟರ್ ಆದರು. ಅಲ್ಲೇನೋ ಸತೀಶನ್ ಚೀಫ್ ಮಿನಿಸ್ಟರ್ ಆದರು. ಆದರೆ ನಿಜವಾದ ಲಕ್ ಹೊಡೆದಿದ್ದು ಯಾರಿಗೆ ಗೊತ್ತಾ? ಇಲ್ಲಿ ಸಿದ್ದರಾಮಯ್ಯನವ್ರಿಗೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಡೀ ದೇಶದಲ್ಲಿ ಈಗ OBC ರಾಜಕಾರಣವನ್ನು ಭಾಳ ಮುನ್ನೆಲೆಗೆ ತರ್ತಾ ಇದೆ ಕಾಂಗ್ರೆಸ್ಸು. ಮೊನ್ನೆ ನ್ಯೂ ಡೆಲ್ಲಿನಲ್ಲಾದಂತಹ ಒಂದು ದೊಡ್ಡ ಸಮಾವೇಶದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಒಪ್ಕೊಂಡ್ರು ನಮ್ಮಿಂದ OBCಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ. ಇವತ್ತು ತನ್ನನ್ನು SC/ST ಸಮುದಾಯದ ಅಥವಾ ಇಡೀ OBC ಸಮುದಾಯದ ಮೆಸಯ್ಯ ಅಂತ ಹೇಳೋದಕ್ಕೆ ಪ್ರೊಜೆಕ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಆದರೆ ಈಗೇನು 4 ರಾಜ್ಯದಲ್ಲಿ ಆಡಳಿತದಲ್ಲಿದೆ ಕಾಂಗ್ರೆಸ್ಸು, ಹಿಮಾಚಲ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ಕೇರಳ. ಈ ಹೊಸ ಕೇರಳವನ್ನು ಸೇರಿಸಿ 4ರಲ್ಲಿ 3 ಜನ ಮುಖ್ಯಮಂತ್ರಿಗಳು ಮುಂದುವರಿದ ಸಮುದಾಯದವರು. ಸುಖ್ವೀಂದರ್ ಸುಕ್ಕು ಹಿಮಾಚಲ ಪ್ರದೇಶದಲ್ಲಿ ಅತ್ಯಂತ ಮುಂದುವರಿದ ಸಮುದಾಯದವರು, ತೆಲಂಗಾಣದಲ್ಲಿ ರೆಡ್ಡಿ ಸಮುದಾಯ ಅತ್ಯಂತ ಮುಂದುವರಿದ ಸಮುದಾಯದವರು ರೇವಂತ್ ರೆಡ್ಡಿ, ಮತ್ತು VD ಸತೀಶನ್ನು ನಾಯರ್ ಸಮುದಾಯದವರು ಅತ್ಯಂತ ಮುಂದುವರೆದ ಸಮುದಾಯ ಕೇರಳದಲ್ಲಿ. ಇಡೀ ಭಾರತದಲ್ಲಿ OBC ಅಂತ ಹೇಳ್ಕೊಳ್ಳೋದಕ್ಕೆ ಅಥವಾ ಅಹಿಂದ ಅಂತ ಹೇಳ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದೇ ಹೆಸರು ಸಿದ್ದರಾಮಯ್ಯ, ಇನ್ನೊಂದು ಹೆಸರಿಲ್ಲ. ಇವತ್ತೇನಾದರೂ ಸಿದ್ದರಾಮಯ್ಯನ ಇಳಿಸಿ DK ಶಿವಕುಮಾರನ್ನು ಕೂರಿಸ್ತೀವಿ ಅಂತ ಹೇಳಿದ್ರೆ ಮತ್ತೆ ತಿರ್ಗಾ ಒಂದು ಮುಂದುವರೆದ ಜಾತಿ ಕೊಟ್ಟಂಗಾಗುತ್ತೆ. ಇಡೀ ದೇಶದಲ್ಲಿ ಮುಖ ಎತ್ಕೊಂಡು ತಿರ್ಗೋಕ್ಕಾಗೋದಿಲ್ಲ ರಾಹುಲ್ ಗಾಂಧಿ ಅಂಡ್ ಕೋಗೆ. ಇದು ರಾಹುಲ್ ಗಾಂಧಿಗೆ ಬೇಡ. ಹಾಗಾಗಿ ಅದೃಷ್ಟದ ಆಟದಲ್ಲಿ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಕುರ್ಚಿಯನ್ನು ಉಳಿಸ್ಕೊಂಡ್ರು ಈ ಅಹಿಂದ ಕಾರಣಕ್ಕೋಸ್ಕರ, ಈ OBCಯ ಏಕೈಕ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೋಸ್ಕರ. ಎರಡನೇದು ಏನು ಈ ವೇಣುಗೋಪಾಲ್ ಇದ್ದಲ್ಲ ನೋಡಿ, ವೇಣುಗೋಪಾಲ್ CM ಆಗದೆ ಇರೋದಕ್ಕೆ ವೇಣುಗೋಪಾಲ್ ಹಣೆ ಬರ ಸರಿ ಇರಲಿಲ್ಲ ಅಂದರೆ ವೇಣುಗೋಪಾಲ್ ಆಗದೆ ಇರೋದಕ್ಕೆ ಸಿದ್ದರಾಮಯ್ಯನವರ ಹಣೆ ಬರ ಸರಿ ಇತ್ತು. ಯಾಕೆ ಅಂತ ಹೇಳಿದ್ರೆ ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಪರ ಭಯಂಕರವಾಗಿ ಬ್ಯಾಟಿಂಗ್ ಆಡೋದು ವೇಣುಗೋಪಾಲ್. ಇನ್ನು ಸುಜರಾವಾಲಾ ಯಾವಾಗಲೂ DK ಶಿವಕುಮಾರ್ ಪರ. ಅಕಸ್ಮಾತ್ ಏನಾದ್ರೂ ವೇಣುಗೋಪಾಲ್ CM ಆಗಿ ಹೋಗಿದ್ರೆ, ಕೇರಳದಲ್ಲಿ CM ಆಗಿ ಹೋಗಿದ್ರೆ ಅವರ ಗಮನ ಪೂರ್ತಿ ಕೇರಳದಲ್ಲೇ ಇರ್ತಿತ್ತು. ಅವರು ದೆಹಲಿಯಿಂದ ಕಂಪ್ಲೀಟ್ ಆಗಿ ನಿರ್ಗಮಿಸ್ತಾ ಇದ್ರು. ಸೊ ಡೆಲ್ಲಿ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಲಾಬಿ ಮಾಡೋದಕ್ಕೆ ಯಾರೂ ಉಳಿತಿರ್ಲಿಲ್ಲ.
ಇರಲಿಲ್ಲ. ಆದರೆ ಇವತ್ತು CM ಪದವಿ ಕೈ ತಪ್ಪೋಗಿದ್ದಕ್ಕೆ ಇವಾಗ ಕಂಪ್ಲೀಟಾಗಿ ಮತ್ತೆ ಡೆಲ್ಲಿಗೆ ಶಿಫ್ಟ್ ಆಗ್ತಾರೆ ವೇಣುಗೋಪಾಲ್. ಕೇವಲ ಶಿಫ್ಟ್ ಆಗೋದಷ್ಟೇ ಅಲ್ಲ, ಈಗೊಂದು ಸುದ್ದಿಯನ್ನು ಕೇಳ್ತಾ ಇದೆ ಅಂತ ಹೇಳಿದ್ರೆ 2029ರವರೆಗೆ ಇನ್ನು ಲೋಕಸಭಾ ಚುನಾವಣೆ ಬರುತ್ತೆ, ಅಲ್ಲಿವರೆಗೆ ರಾಜ್ಯಸಭೆಯ ನಾಯಕರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಂದುವರಿಬೇಕು, ಈವನ್ AICC ಅಧ್ಯಕ್ಷರಾಗಿ ಅವರೇ ಮುಂದುವರಿಬೇಕು ಅಂತಿದ್ರೂ ಕೂಡ ಈ ಬದಲಾದ ಸಂದರ್ಭಗಳಲ್ಲಿ ವೇಣುಗೋಪಾಲ್ ಅವ್ರನ್ನ AICC ಅಧ್ಯಕ್ಷರಾಗಿ ಮಾಡಬೇಕು, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಕೂಡ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ದೊಡ್ಡ ತ್ಯಾಗ ಮಾಡಿಬಿಟ್ಟಿದ್ದಾರೆ, ಕಾಂಗ್ರೆಸ್ಗೋಸ್ಕರ ತುಂಬ ಬಲಿದಾನ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಕೇರಳದಲ್ಲಿ CM ಹುದ್ದೆಯನ್ನು ಪಾರ್ಟಿಯ ಮಾತು ಕೇಳಿದರೆ ಅಲ್ಲಿ ಡೈರೆಕ್ಟಾಗಿ ವರ್ಟಿಕಲ್ ಆಗಿ ಸ್ಪ್ಲಿಟ್ ಆಗೋದನ್ನು ತಡೆಯೋದಕ್ಕೋಸ್ಕರ ತಮ್ಮ ಪದತ್ಯಾಗ ಮಾಡಿದ್ದಾರೆ, ಅಂದರೆ ತಮ್ಮ ಹುದ್ದೆಯ ಆಸೆಯನ್ನು ತ್ಯಾಗ ಮಾಡಿದ್ದಾರೆ. ಇದೆಲ್ಲ ಕಾರಣಕ್ಕೋಸ್ಕರ ಜೊತೆಗೆ ರಾಹುಲ್ ಗಾಂಧಿ ರೈಟ್ ಹ್ಯಾಂಡ್ ಮ್ಯಾನ್ ಆಗಿರೋದ ಕಾರಣಕ್ಕೋಸ್ಕರ ಅವರಿಗೆ AICC ಅಧ್ಯಕ್ಷರಾದರೂ ಆಗ್ಬೋದು. ಅಕಸ್ಮಾತ್ ಅದೇನಾದರೂ ಆಗಿಬಿಟ್ರೆ ಸಿದ್ದರಾಮಯ್ಯವ್ರನ್ನ ಹಿಡಿಯೋರೇ ಗತಿ ಇರಲ್ಲ. ಇನ್ನು ಮೂರನೇದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ನ ಅಧಿನಾಯಕ ಅಂತ ಏನು ರಾಹುಲ್ ಗಾಂಧಿ ಹೇಳ್ತೀವಿ, ರಾಹುಲ್ ಗಾಂಧಿಯ ಮಾತೇ ನಡೀಲಿಲ್ಲ ಎಲ್ಲೂ. ಕೇರಳದಲ್ಲಿ ನೋಡಿ, ವೇಣುಗೋಪಾಲ್ನ ಮಾಡಬೇಕು ಅಂತೇಳಿ ಅಪ್ಪಣೆ ಮಾಡಿಬಿಟ್ಟಿದ್ರು ರಾಹುಲ್ ಗಾಂಧಿ. 10 ದಿವಸ ಕಂಪ್ಲೀಟಾಗಿ ಅದೇ ತಲೆ ಕೆಡಿಸ್ಕೊಂಡು ಕೂತಿದ್ರು. ಅಲ್ಲಿನ MLAಗಳನ್ನ ಮೀಟ್ ಮಾಡಿಸೋರು, ಇವ್ರನ್ನ ವೀಕ್ಷಕರನ್ನ ಕಳಿಸೋರು ಮುಕುಲ್ ವಾಸ್ನಿಕ್ ರೀತಿಯಲ್ಲಿ ಏನಾದರೂ ಮಾಡಿ ತಮ್ಮ ರೈಟ್ ಹ್ಯಾಂಡ್ ಮ್ಯಾನ್ ಆದಂತಹ ವೇಣುಗೋಪಾಲ್ನ ಸಿಂಹಾಸನ ಮೇಲೆ ಕೂರಿಸಲೇಬೇಕು ಅಂತೇಳಿ ಜಿದ್ದಿಗೆ ಬಿದ್ದುಬಿಟ್ಟಿದ್ರು ರಾಹುಲ್ ಗಾಂಧಿ. ನಿಮಗೆ ಗೊತ್ತಿರೋಂಗೆ ಇಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಹೇಳಿದ ಮೇಲೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ರಾಹುಲ್ ಗಾಂಧಿಯ ಮಾತನ್ನು ಕ್ಯಾರೆ ಅಂದಂಗೆ ಅಲ್ಲಿನ ಒಬ್ಬ ಜನಪ್ರಿಯ ಲೀಡರ್ಗೆ ಸಿಂಹಾಸನ ಒಲ್ದಿದೆ, ಅದು ಕಾಂಗ್ರೆಸ್ಸಲ್ಲಿ ಒಲ್ದಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಒಳಗಡೆಗೆ ಬದಲಾಗ್ತಿರ್ತಕ್ಕಂತಹ ಒಂದು ಹೊಸ ದಿಕ್ಸೂಚಿ. ಕಾಣದ ಕೈಗಳು ಭಾಳ ಆಟ ಆಡ್ತಾ ಇದ್ದಾವೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಕಾಣದ ಕೈ ಯಾರು ಅಂತೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ನ ಪವರ್, ಬಾರ್ಗೈನಿಂಗ್ ಪವರ್ ಇಲ್ಲದೇ ಇರೋ ಆಗೋಗಿದೆ. ಯಾವ ಗೌರವ್ ಗೊಗೊಯ್ನ ಇಟ್ಕೊಂಡು ಅಸ್ಸಾಂನಲ್ಲಿ ಹೋದರು, ಅಲ್ಲಿ ಪ್ರಿಯಾಂಕಾ ವಾದ್ರಾನೇ ಅದನ್ನು ಜವಾಬ್ದಾರಿ ತೊಗೊಂಡಿದ್ರು, ಅಲ್ಲಿ ಹೇಳ ಹೆಸರಿಲ್ದಂಗೆ ಕಾಂಗ್ರೆಸ್ ಧೂಳಿಪಟ ಹೋಗಿದೆ. ಈವನ್ ಗೌರವ್ ಗೊಗೊಯ್ನು ಸೋತು ಸುಣ್ಣ ಹೋಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಲೆಕ್ಕಕ್ಕೆ ಇಲ್ಲ ಅವರು, ಪಾಂಡಿಚೇರಿಯಲ್ಲಿ ಲೆಕ್ಕಕ್ಕೆ ಇಲ್ದಂಗೆ ಹೋಗಿದ್ದಾರೆ, ತಮಿಳುನಾಡಲ್ಲಿ ಲೆಕ್ಕಕ್ಕೆ ಇಲ್ದಂಗೆ ಹೋಗಿದ್ದಾರೆ. ಇವತ್ತಿರ್ತಕ್ಕಂಥ ಒಂದು ರಾಜ್ಯದಲ್ಲಿ ತನ್ನ ಇಚ್ಛೆಯ ಮುಖ್ಯಮಂತ್ರಿಯನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ಕಂಪ್ಲೀಟಾಗಿ ವೀಕ್ ಆಗೋಗಿದೆ. ಅಲ್ಲಿನ ಜನಪ್ರಿಯ ಲೀಡರ್ಗೆ MLAಗಳ ಕೌಂಟ್ ಅಲ್ಲ, ಹೈಕಮಾಂಡ್ ಮಾತಲ್ಲ, ಅಲ್ಲಿನ ಜನಗಳ ಹತ್ತಿರ ಇರ್ತಕ್ಕಂಥ ಲೀಡರ್ಗೆ ಇವತ್ತು ಮುಖ್ಯಮಂತ್ರಿ ಹುದ್ದೆ ಒಲಿದಿದೆ ಅಂತ ಹೇಳಿದ್ರೆ ಅದೇ ಈಕ್ವೇಷನ್ನ ಕರ್ನಾಟಕಕ್ಕೆ ತೊಗೊಂಬಂದರೆ ಇವತ್ತು ಕಾಂಗ್ರೆಸ್ ಇರ್ತಕ್ಕಂಥ ವಲ್ನರಬಲ್ ಪೊಸಿಷನಲ್ಲಿ ಈ ಇರ್ತಕ್ಕಂಥ ಸಮೀಕರಣವನ್ನು ಮೀರಿ ಸಿದ್ದುವನ್ನು ಎದುರಾಕೊಂಡು ಅವ್ರನ್ನ ಕಿತ್ತು ಇನ್ನೊಬ್ಬರಲ್ಲಿ ಪ್ರತಿಷ್ಠಾಪನೆ ಮಾಡೋದು ಕಾಂಗ್ರೆಸ್ ಕೈಲಿ, ರಾಹುಲ್ ಗಾಂಧಿ ಕೈಲಿ ಕನಸಲು ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ MLAಗಳ ಸಂಖ್ಯೆನೂ ಇಂಪಾರ್ಟೆಂಟ್ ಆಗಲ್ಲ, ಹೈಕಮಾಂಡ್ನ ಇಚ್ಛೆನೂ ಇಂಪಾರ್ಟೆಂಟ್ ಆಗಲ್ಲ. ಜನಗಳಿಗೆ ಹತ್ತಿರ ಇರ್ತಕ್ಕಂಥ ಲೀಡರ್ ಯಾರು ಅಂತ ಹೇಳಿದ್ರೆ ಅದಕ್ಕೆ ನೀವು ಕಂಪೇರ್ ಮಾಡಿದ್ರೆ ನೀವು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅನ್ಡಿಸ್ಪ್ಯೂಟೆಡ್ ಲೀಡರ್ ಆಗಿ ಹೋಗ್ತಾರೆ. ಸೊ ಈ ಎಲ್ಲ ಅಡ್ವಾಂಟೇಜ್ಗಳಿಂದ ಸಿದ್ದುನ ಸಿಂಹಾಸನ 100% ಮುಂದುವರಿಯುತ್ತೆ. ಅವರ ಸಂಪುಟ ವಿಸ್ತರಣೆ ಈಗ ಮಾಡ್ತಾರೋ, ಲೇಟಾಗಿ ಮಾಡ್ತಾರೋ, ಮಾಡೋದೇ ಇಲ್ವೋ ಅವೆಲ್ಲ ಬೇರೆ ಪ್ರಶ್ನೆ. ಮಾಡ್ತಕ್ಕಂಥ ಚಾನ್ಸಸ್ಗಳು ಭಾಳ ಜಾಸ್ತಿ ಇದೆ. ಆದರೆ DK ಶಿವಕುಮಾರ್ ಮಾತ್ರ, ನಾನು ಇವತ್ತಲ್ಲ ರೀ, ಆಗಲೇ 1 ವರ್ಷ ಹಳೆ ವಿಡಿಯೋದಲ್ಲೇ ಹೇಳಿದೆ, ಜನ್ಮದಲ್ಲಿ DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗೋದಿಲ್ಲ ಅಂತೇಳಿ. ಇವತ್ತು ಮತ್ತೆ ಬರೆದಿಟ್ಕೊಳ್ಳಿ, ಜನ್ಮದಲ್ಲಿ DK ಶಿವಕುಮಾರ್ ಮತ್ತೆ ಚೀಫ್ ಮಿನಿಸ್ಟರ್ ಆಗಲ್ಲ. ನಮಸ್ಕಾರ.